ಅದೇ ನವರಾತ್ರಿಯ ದಿಬ್ಬ, ಅದೇ ಕಮಲಮ. ಈ ಮುರುಕು ಕೋಟೆಗಳ ಮಧ್ಯದಲ್ಲೇ ವಿಜಯನಗರ ಸಾಮ್ರಾಜ್ಯದ ಅರಮನೆ ಇದ್ದಿದ್ದು ಮಗನೇ. ಅದೇ ತುಂಗಭದ್ರಾ ನದಿ, ಅದು ಮಾತಂಗ ಪರ್ವತ. ಇಲ್ಲೇ ಇದೇ ಸ್ಥಳದಲ್ಲಿ ಸತಿಯನ್ನು ಹುಡುಕಿಕೊಂಡು ಬಂದ ಶ್ರೀರಾಮಚಂದ್ರನಿಗೆ ಸೀತಾನ್ವೇಷಣದಲ್ಲಿ ಸಹಾಯ ಮಾಡಿದ ಅಚ್ಚ ಕನ್ನಡಿಗರಾದ ಆಂಜನೇಯ, ಸುಗ್ರೀವರು ವಾಸವಾಗಿದ್ದಿದ್ದು ಮಗನೇ. ಇದೇ ಸ್ಥಳದಲ್ಲಿ ಪೂಜ್ಯ ವಿದ್ಯಾರಣ್ಯ ಮಹಾಸ್ವಾಮಿಗಳು ತಮ್ಮ ಯೋಗ ಶಕ್ತಿಯಿಂದ ಕರ್ನಾಟಕ ಸಾಮ್ರಾಜ್ಯವನ್ನು ಸ್ಥಾಪಿಸಿ ವಿಜಯನಗರವೆಂದು ನಾಮಕರಣ ಮಾಡಿದ್ದು ಚೆನ್ನ. ಇದೇ ಸ್ಥಳ ಹಕ್ಕರಾಯ, ಬುಕ್ಕರಾಯ ಮುಂತಾದ ಮಹಾಪ್ರಭೃತಿಗಳಿಂದ ಸಂರಕ್ಷಿಸಲ್ಪಟ್ಟು ಕನ್ನಡಿಗರ ಕಲೆ, ಸಾಹಿತ್ಯ, ಸಂಸ್ಕೃತಿಗಳ ಆವಾಸ ಸ್ಥಳವಾಗಿ ಮೆರೆದಾಡುತ್ತಾ ಎದುರು ಬಿದ್ದ ಶತ್ರುಗಳಿಗೆ ಎದೆಮೆಟ್ಟಿ ಇಡೀ ದಕ್ಷಿಣ ಹಿಂದೂಸ್ಥಾನವನ್ನು 200 ವರ್ಷಗಳು ವಿಧರ್ಮೀಯರ ದುರಾಕ್ರಮಣದ ದಬ್ಬಾಳಿಕೆಯಿಂದ ರಕ್ಷಿಸಿದ ಕನ್ನಡಿಗರ ವಿಜಯ ಧ್ವಜ ಹಾರಾಡುತ್ತಿದ್ದ